ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾಂ ಚಕ್ಷುರಂ ಮೇಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಗೌಡಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ನಾವು ಕಳೆದ ಸಂಚಿಕೆಯಲ್ಲಿ ಉತ್ತರಾ ನಕ್ಷತ್ರದ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ವಿ. ಚರಣ ಫಲಗಳು, ನಕ್ಷತ್ರ ಫಲಗಳು ಹಾಗೂ ಏನು ಕೇಳಿದ್ರೆ ಆ ಒಂದು ಬರುವುದಂಥ ಕಂಟಕಗಳು, ಆ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಗಳು ನೀಡಿದ್ವಿ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮುಂದುವರತಕ್ಕಂಥ ನಕ್ಷತ್ರ ಹಸ್ತಾ ನಕ್ಷತ್ರ. ಈ ಒಂದು ಹಸ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ, ಚರಣಫಲ ಹಾಗೂ ಬರಬಹುದಂಥ ಕಂಟಕಗಳು ಯಾವುದು ಅಂತಕ್ಕಂಥ ವಿಚಾರವಾಗಿ ನೋಡೋಣ. ಹಸ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಕೇಳಿದ್ರೆ ಸ್ವಲ್ಪ ದಾನ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಹೊಂದಿರ್ತಾರೆ. ಈ ನಕ್ಷತ್ರದವರು, ಹಸ್ತಾ ನಕ್ಷತ್ರದವರು ಏನು ಕೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ದಾನ ಧರ್ಮ ಕಾರ್ಯಗಳಲ್ಲಿ ಇರತಕ್ಕಂಥ ವಸ್ತುಗಳನ್ನು, ತಾವು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತನ್ನು ದಾನ ಧರ್ಮಗಳಲ್ಲಿ ಕಳೀತಕ್ಕಂಥ ಹೆಚ್ಚು ಮನಸ್ಥಿತಿಯನ್ನು ಉಳ್ತಕ್ಕಂಥವ್ರಾಗಿರ್ತಾರೆ. ಪ್ರಥಮ ಗುಣ ಇವರದಿದು. ಸದಾಕಾಲವಾಗಿ ಏನು ಕೇಳಿದ್ರೆ ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ, ಒಳ್ಳೆಯ ಸ್ಥಾನದಲ್ಲಿ ಕೂಡ ಇರ್ತಾರೆ. ಮತ್ತೇನು ಕೇಳಿದ್ರೆ ಮರ್ಯಾದವಂತರು ಅಂತ ಹೇಳ್ತಾರೆ. ವಿಶೇಷವಾಗಿರ್ತಕ್ಕಂಥ ಮರ್ಯಾದೆಯನ್ನು ಅಂದರೆ ಸಮಾಜದಲ್ಲಿ ಉನ್ನತ ಸ್ಥಾನ ಹಾಗೂ ಗೌರವಗಳನ್ನು ಕೂಡ, ಮರ್ಯಾದೆಯನ್ನು ಕೂಡ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತೆ ಗುರುಗಳು ಮತ್ತು ಭಗವಂತನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪೂಜನೀಯ ಒಂದು ಮನಸ್ಥಿತಿ ಇರುತ್ತೆ. ತಮಗೆ ವಿದ್ಯೆ ನೀಡಿರ್ತಕ್ಕಂಥ ಗುರುಗಳಾಗಿರ್ಬೋದು, ಸಮಾಜದಲ್ಲಿರ್ತಕ್ಕಂಥ ಗುರುಗಳಾಗಿರ್ಬೋದು, ಅವರ ವಿಚಾರವಾಗಿ ಅತ್ಯಂತ ಪೂಜನೀಯ ಮನೋಭಾವನೆ, ಗೌರವದಿಂದ ಕಾಣ್ತಾರೆ. ಮತ್ತು ದೇವತಾರಾಧನೆ ವಿಚಾರದಲ್ಲಿ, ಭಗವಂತನ ಪೂಜೆ ಪುನಸ್ಕಾರದ ವಿಚಾರಗಳಲ್ಲಿ ಈ ವ್ಯಕ್ತಿಗಳಿಗೆ ಹೆಚ್ಚು ಆಸಕ್ತಿ ಮತ್ತು ಗೌರವ, ನಂಬಿಕೆ ಇರತಕ್ಕಂಥದ್ದು. ಎಲ್ಲ ತರಹದ ಸಂಪತ್ತನ್ನು ಕೂಡ ಅನುಭವಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ನೋಡಿ, ಒಂದೇ ಥರ ಸಂಪತ್ತಲ್ಲ, ಎಲ್ಲ ಥರದ ಸಂಪತ್ತನ್ನು ಕೂಡ ಅನುಭವಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುಣ ಸ್ವಭಾವ ಹಾಗೂ ಶಕ್ತಿಯನ್ನು ಕೂಡ ವ್ಯಕ್ತಿಗಳು ಹೆಚ್ಚಾಗಿ ಹೊಂದಿರತಕ್ಕಂಥವ್ರು. ಅಂತಹ ವ್ಯಕ್ತಿಗಳಾಗ್ತಾರೆ ಇವರು. ಯಾರು? ಹಸ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಇನ್ನು ಹಸ್ತಾ ನಕ್ಷತ್ರ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಚರಣಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಗುಣಗಳನ್ನು, ಫಲಗಳನ್ನು ನೋಡೋದಾದ್ರೆ, ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಏನು ಹೇಳ್ತಾರೆ ಅಂತಂದ್ರೆ ಶೀಘ್ರವಾಗಿರ್ತಕ್ಕಂಥ ಕೋಪ. ಹಸ್ತಾ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಶೀಘ್ರವಾಗಿರ್ತಕ್ಕಂಥ ಕೋಪ ಬರ್ತಕ್ಕಂಥದ್ದು, ಸಿಟ್ಟು ಮೂಗಿನ ನೀರಕ್ಕೆ ಇರುತ್ತೆ ಈ ವ್ಯಕ್ತಿಗಳಿಗೆ. ಮತ್ತೇನು ಕೇಳಿದ್ರೆ ಪಾಪ ಸ್ವಲ್ಪ ಬಡತನ ಪರಿಸ್ಥಿತಿ ಇರತಕ್ಕಂಥವ್ರು ಆಗಿರ್ತಾರೆ. ಹಸ್ತಾರ ಹುಟ್ಟಿರ್ತಕ್ಕಂಥ ಅದರಲ್ಲಿ ಪ್ರಥಮ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಬಡತನ ಇರತಕ್ಕಂಥದ್ದು, ಕಷ್ಟಗಳು ಕೂಡ ಬಿಡದೆ ಕಾಡುತ್ತೆ. ಪದೇ ಪದೇ ಏನಾಗುತ್ತೆ ಕೇಳಿದ್ರೆ ತಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಷ್ಟವನ್ನ ಅನುಭವಿಸಿ ದುಃಖವನ್ನ ಪಡ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಈ ವ್ಯಕ್ತಿಗಳಿಗೆ ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಮತ್ತೇನಾದ್ರು ಕೇಳಿದ್ರೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಷ್ಟವನ್ನು ಅನುಭವಿಸಿ ದುಃಖಕ್ಕೆ ಈಡಾಗತಕ್ಕಂಥ ಪರಿಸ್ಥಿತಿಗಳು ಬಾರಿ ಬಾರಿ ವ್ಯಕ್ತಿಗಳಿಗೆ ಬಂದು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಒಳ್ಳೆಯ ಚಟುವಟಿಕೆಯನ್ನ ಮಾಡತಕ್ಕಂಥ ಮನಸ್ಥಿತಿ ಇವರಿಗಿರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನ, ಚಟುವಟಿಕೆ ಮಾಡತಕ್ಕಂಥ ಮನಸ್ಥಿತಿ ಕೂಡ ಈ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು. ಅತ್ಯಂತ ಬಲವಂತರಾಗಿರ್ತಾರೆ ಈ ವ್ಯಕ್ತಿಗಳು. ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ ಅತ್ಯಂತ ಬಲ, ದೈಹಿಕ ಬಲ, ಮಾನಸಿಕ ಬಲ ಅಂತಕ್ಕಂಥದ್ದು ವಿಶೇಷವಾಗಿ ವ್ಯಕ್ತಿಗಳು ಇರತಕ್ಕಂಥದ್ದು. ಸಮಾಜದಲ್ಲೂ ಕೂಡ ಬಲವಂತರು ಅನ್ಸ್ಕೊಳ್ತಕ್ಕಂಥ ಇವರು ತುಂಬಾ ವಿಶೇಷವಾಗಿರ್ತಕ್ಕಂಥ ಬಲವಂತರು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ಈ ವ್ಯಕ್ತಿಗಳು ಪಡೆದುಕೊಳ್ತಾರೆ ಅಂತಕ್ಕಂಥದ್ದು. ಇದು ಹಸ್ತಾನಕ್ಷದ ಪ್ರಥಮ ಚರಣ. ಇನ್ನು ಹಸ್ತಾನಕ್ಷದ ದ್ವಿತೀಯ ಚರಣದ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವವನ್ನು ನೋಡೋದಾದ್ರೆ ಇವರು ಏನ್ ಮಾಡ್ತಾರೆ ಕೇಳಿದ್ರೆ ಸ್ವಲ್ಪ ಮಂದ ಬುದ್ಧಿಯರಾಗಿರ್ತಾರೆ. ಹಸ್ತಾ ನಕ್ಷತ್ರ ಎರಡನೇ ಚಲನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಮಂದ ಬುದ್ಧಿ, ವಿಶೇಷವಾಗಿರ್ತಕ್ಕಂಥ ಬುದ್ಧಿ ಇರಲ್ಲ. ಸ್ವಲ್ಪ ನಿಧಾನಗತಿಯಲ್ಲಿ ವಿಚಾರ ಮಾಡ್ತಾರೆ. ಯಾವ್ದಾದ್ರು ವಿಚಾರವನ್ನು ಹೇಳಿದ್ರೆ ಬುದ್ಧಿವಂತಿಕೆಯಿಂದ ಉತ್ತರ ನೀಡಲ್ಲ, ಮಂದಗತಿ ಉತ್ತರ. ಅಷ್ಟೊಂದು ಬುದ್ಧಿ ಶಾರ್ಪ್ ಆಗಿರೋದಿಲ್ಲ ವ್ಯಕ್ತಿಗಳು.
ಮತ್ತೇನು ಕೇಳಿದ್ರೆ ವಿದ್ಯಾ ಬುದ್ಧಿಯಲ್ಲಿ ಕೂಡ ಇವ್ರಿಗೆ ಏನಾಗುತ್ತೆ ಕೇಳಿದ್ರೆ ಆಸಕ್ತಿ ಸಮತಟ್ಟ ಆಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಧರ್ಮನಿಷ್ಠನು ಹಾಗೂ ಧರ್ಮ ಪ್ರೇಮಿಯೂ ಆಗಿರ್ತಾನೆ ಅಂತ ಹೇಳ್ತಾರೆ. ಧರ್ಮನಿಷ್ಠನು ಧರ್ಮ ಪ್ರೇಮಿ, ತಾನು ಇರ್ತಕ್ಕಂಥ ತನ್ನಲ್ಲಿರ್ತಕ್ಕಂಥ ಒಂದು ಧರ್ಮಾಚರಣೆ ಇರ್ತಾನೆ, ಧರ್ಮ ಏನಿರುತ್ತೆ ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನ, ಪ್ರೇಮ ಅಂತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ಅದರ ಬಗ್ಗೆ ಒಳ್ಳೆಯ ಭಾವನೆ, ಧರ್ಮ ಜಾಗೃತಿ ಬಗ್ಗೆ ಇರುವಂತಹ ಒಳ್ಳೆಯ ಭಾವನೆ, ಬೇರೆಯವರಿಗೆ ಧರ್ಮ ಜಾಗೃತಿ ಮೂಡಿಸ್ತಕ್ಕಂಥದ್ದು, ತನ್ನ ಧರ್ಮಕ್ಕೆ ಗೌರವ ಇರತಕ್ಕಂಥದ್ದು, ಅಭಿಮಾನ ಇರತಕ್ಕಂಥ ಮನಸ್ಥಿತಿ ಈ ವ್ಯಕ್ತಿಗೆ ಆಗಿರ್ತಕ್ಕಂಥ ಅದನ್ನ ಪ್ರೀತಿಯಿಂದ ಕಾಣ್ತಕ್ಕ ತನ್ನ ಧರ್ಮವನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಮನಸ್ಥಿತಿ ಕೂಡ ಈ ವ್ಯಕ್ತಿಗಳಿಗೆ ಹೆಚ್ಚಾಗಿ ಇರ್ತಕ್ಕಂಥದ್ದು. ಇನ್ನು 4ನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಕೂಡ ಏನ ಕೇಳಿದ್ರೆ ಧರ್ಮಗುಣದವರು. ನೋಡಿ 3ನೇ ಚರಣದಲ್ಲಿ 4ನೇ ಚರಣದಲ್ಲಿ ಸ್ವಲ್ಪ ಸೇಮ್ ಬರುತ್ತೆ. ಈ ವ್ಯಕ್ತಿಗಳು ಕೂಡ ಧರ್ಮಗುಣದವರು, ಗೊತ್ತಾಯ್ತಾ? ಧರ್ಮ ನಿಷ್ಠೆಯಿಂದ ಕೂಡಿರ್ತಕ್ಕಂಥ ಗುಣ ಸ್ವಭಾವ, ಆಚಾರಶೀಲರಾಗಿರ್ತಾರೆ. ತಮ್ಮ ಒಂದು ನಡವಳಿಕೆ ಆಚಾರ ವಿಚಾರಗಳಲ್ಲಿ ಶೀಲವಂತರಾಗಿರ್ತಕ್ಕಂಥವ್ರು, ಉತ್ತಮವಾಗಿರ್ತಕ್ಕಂಥ ನಡತೆ, ಉತ್ತಮವಾಗಿರ್ತಕ್ಕಂಥ ಸ್ಥಾನ, ಉತ್ತಮವಾಗಿರ್ತಕ್ಕಂಥ ಗುಣ, ಉತ್ತಮವಾಗಿರ್ತಕ್ಕಂಥ ನಡವಳಿಕೆ, ಆಚಾರದಲ್ಲಿ ಈ ವ್ಯಕ್ತಿಗಳು ಆಚಾರಶೀಲರಾಗಿ ಬಾಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರ್ಕಾರಿ ಹುದ್ದೆಗಳಲ್ಲೂ ಕೂಡ ಮನ್ನಣೆ ಪಡ್ತಕ್ಕಂಥದ್ದು, ಸರ್ಕಾರಿ ಜನರಲ್ಲೂ ಕೂಡ ಏನಾಗ್ತದೆ ಮನ್ನಣೆಯನ್ನ ಪಡೆದುಕೊಳ್ತಕ್ಕಂಥವ್ರು. ವಿಶೇಷವಾಗಿ ಉನ್ನತ ಸ್ಥಾನಗಳಲ್ಲಿ ಇವರಿಗೆ ಹೆಚ್ಚಾಗಿ ಗೌರವ ಮರ್ಯಾದೆಗಳು ಹೆಚ್ಚೆಚ್ಚಾಗಿ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. ಇದಿಷ್ಟು ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಚರಣಗಳಲ್ಲಿ ಸಿಗ್ಬೋದಂತ ಒಂದಿಷ್ಟು ಫಲಗಳು ಈ ವ್ಯಕ್ತಿಗಳಿಗೆ, ಸ್ವಭಾವ ಮತ್ತೆ ಫಲ. ಇನ್ನು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮ ಒಂದು ಜೀವಿತ ಕಾಲಾವಧಿಯಲ್ಲಿ ಬರಬಹುದಂತ ಕಂಟಕಗಳು ಅಥವಾ ವಿಪತ್ತುಗಳು, ಸಮಸ್ಯೆಗಳು ಅಥವಾ ರೋಗ ಬಾಧೆಗಳು ಯಾವುದು ಅಂತಕ್ಕಂತಹ ವಿಚಾರವನ್ನು ನೋಡೋದಾದ್ರೆ ಹುಟ್ಟಿರ್ತಕ್ಕಂಥ 1 ವರ್ಷದ ಒಳಗೆ ಜ್ವರ ಬಾಧೆಗಳು, ಕೆಮ್ಮುಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಜ್ವರ ಬಾಧೆ ಹಾಗೂ ಕೆಮ್ಮುಗಳು ಹೆಚ್ಚಾಗಿ, ಕೆಮ್ಮು ಬರ್ತಕ್ಕಂಥದ್ದು, ಇದರಿಂದ ಶಾರೀರಿಕ ಪೀಡೆ ಉಂಟಾಗ್ತಕ್ಕಂಥದ್ದು, ನೋವು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮುಂದು 2 ಅಥವಾ 5 ವರ್ಷದ ಒಳಗಡೆ ಏನಾಗುತ್ತೆ ಕೇಳಿದ್ರೆ ಮೈಯಲ್ಲಿ ಗಾಯಗಳಾಗ್ತಕ್ಕಂಥ, ಚರ್ಮಕ್ಕೆ ಸಂಬಂಧಪಟ್ಟ ಚರ್ಮದ ಮೇಲೆ ಗಾಯಗಳಾಗ್ತಕ್ಕಂಥ, ಹುಣ್ಣು ಅಂತ ಕರಿತೀರಿ. ಆ ಗಾಯಗಳಿಂದ ಏನಾಗುತ್ತೆ ಕೇಳಿದ್ರೆ ವ್ಯಕ್ತಿಗಳಿಗೆ ವಿಶೇಷವಾಗಿರೋ ನೋವು ಉಂಟಾಗತ್ತೆ. ಅದು ಯಾವುದಾದ್ರೂ ಒಂದು ಪದಾರ್ಥಗಳಿಗೆ ಅಥವಾ ಒಂದು ವಸ್ತುಗಳಿಗೆ ತಗಲ್ತಕ್ಕಂಥದ್ದು, ಆ ಗಾಯ ಮತ್ತಷ್ಟು ದೊಡ್ಡದಾಗ್ತಕ್ಕಂಥದ್ದು. ಆ ಗಾಯಗಳೆಲ್ಲ ಏನಾಗುತ್ತೆ ಕೇಳಿದ್ರೆ ದೊಡ್ಡದಾಗಿ ದೈಹಿಕವಾಗಿ ಈ ವ್ಯಕ್ತಿಗಳು ಹಿಂಸೆಯನ್ನ ಅನುಭವಿಸ್ತಾ ಹೋಗ್ತಾರೆ 5 ವರ್ಷದವರೆಗೂ ಸಹಿತ. ಇನ್ನು 12 ರಿಂದ 16 ವರ್ಷದ ಮಕ್ಕಳಾದ ಮೇಲೆ ಏನಾಗುತ್ತೆ ಕೇಳಿದ್ರೆ ಕೆಟ್ಟ ಜನರಿಂದ ಅಥವಾ ವಿರುದ್ಧ ಜನರಿಂದ ಭಯ ಅಂತಕ್ಕಂಥದ್ದು, ಕಳ್ಳರಿಂದ ಭಯ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಈ ವ್ಯಕ್ತಿಗಳಿಗೆ. ಇನ್ನು 20 ವರ್ಷ ಆದಮೇಲೆ ಕ್ರೂರ ಮೃಗಗಳಿಂದ ಭಯ. ಕ್ರೂರ ಮೃಗಗಳು ಅಂತಂದ್ರೆ ನಾನು ಹೇಳಿದಾಗೆ ದುಷ್ಟ ಪ್ರಾಣಿಗಳು, ಕ್ರೂರ ಮೃಗಗಳಿಂದ ಹಾನಿ ಉಂಟಾಗ್ತಕ್ಕಂಥದ್ದು ಸಂಭವ ಇರುತ್ತೆ. 24 ವರ್ಷ ಆದ ಮೇಲೆ ಜಲದಿಂದ ಕಂಟಕ ಬರ್ತಕ್ಕಂಥದ್ದು, ನೀರಿನಿಂದ ಹಲವಾರು ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ. ಇನ್ನು 30 ವರ್ಷ ಆದಮೇಲೆ ಏನಾಗುತ್ತೆ ಕೇಳಿದ್ರೆ ವೈರಿ ಜನರಿಂದ, ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು. 30 ವರ್ಷ ಆದಮೇಲೆ ಶತ್ರು ಬಾಧೆಗಳು ಹೆಚ್ಚು ಕಾಡುತ್ತೆ. ಶತ್ರು ಹುಟ್ಟುಕೊಳ್ತಾರೆ ಇವರ ವಿಚಾರವಾಗಿ, ಇವರ ಒಂದು ಉದ್ಯೋಗ ಸ್ಥಾನ, ಮಾಡ್ತಕ್ಕಂಥ ಕೆಲಸದಲ್ಲಿ, ಮಾಡ್ತಕ್ಕಂಥ ಕಾರ್ಯದಲ್ಲಿ, ಇರತಕ್ಕಂಥ ಒಂದು ಹುದ್ದೆಯಲ್ಲಿ ಶತ್ರುಗಳು ಹೆಚ್ಚಾಗಿ ಹುಟ್ಟುಕೊಳ್ತಾ ಹೋಗ್ತಾರೆ. ಒಂದು ಎಲ್ಲಾರು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಶತ್ರುಗಳು ಭಯ ಪ್ರಾರಂಭವಾಗುತ್ತೆ. ಶತ್ರುಗಳಿಂದ ತೊಂದರೆ ಉಂಟಾಗ್ಲಿಕ್ಕೆ ಸಾಧ್ಯ ಆಗುತ್ತೆ 30 ವರ್ಷ ಆದಮೇಲೆ. ಅವರಿಂದ ಉಪದ್ರವ ಕೂಡ ಉಂಟಾಗೋದು. ಉಪದ್ರವ ಅಂದ್ರೆ ತೊಂದರೆ ಕೊಡ್ತಕ್ಕಂಥದ್ದು, ತ್ರಾಸ ಕೊಡ್ತಕ್ಕಂಥ ಕೆಲಸ ಜಾಸ್ತಿ, ಉಪದ್ರ ಕೊಡ್ತಾರೆ ಬಂದ್ಕೊಂಡು ಪದೇ ಹಿಂಸೆ ಕೊಡ್ತಕ್ಕಂಥದ್ದು. ಆಮೇಲೆ ಏನು ಕೇಳಿದ್ರೆ ವ್ಯಕ್ತಿಗಳಿಗೆ ಒಂದು 70 ವರ್ಷ ಅಥವಾ ಒಂದು 60 ವರ್ಷ ಆದ ಮೇಲೆ ಏನಾಗುತ್ತೆ ಕೇಳಿದ್ರೆ ಅಪಮೃತ್ಯು ಕಂಟಕಗಳು ಹಾಗೂ ಒಂದು ವಿಷಮ ರೀತಿಯಾದಂಥ ಒಂದು ರೋಗ ಅಂದ್ರೆ ಕಾಯಿಲೆ ಅಂತಕ್ಕಂಥದ್ದು ಅಂಟುಕೊಳುತ್ತೆ ಶಾರೀರಿಕವಾಗಿ. ಇದು ಏನು ಮಾಡ್ತೀವಿ ಇವರನ್ನ ಕೇಳಿದ್ರೆ ಹಿಂಡಿ ಹಿಪ್ಪೆ ಮಾಡ್ತಕ್ಕಂಥದ್ದು. ಅಂದ್ರೆ ತುಂಬಾ ಶಾರೀರಿಕವಾಗಿ ಏನಾಗ್ತಕ್ಕಂಥದ್ದು ತ್ರಾಸ ಆಗ್ತಕ್ಕಂಥ, ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ. ಇದೆಲ್ಲವನ್ನು ಕಳ್ಕೊಂಡು ಬಂದ್ರಪ್ಪ ಅಂದ್ರೆ ಒಂದು 88 ವರ್ಷಗಳ ಕಾಲ ಪರಮಾಯುಷ್ಯ ಅಂತ ಹೇಳ್ತಾರೆ. ಹಿಂಸೆಗಳು, ಬಾಧೆಗಳು ಇವೆಲ್ಲವನ್ನು ಕಳೆದುಕೊಂಡು ಲಾಸ್ಟ್ ಹಂತಕ್ಕೆ ಕೊನೆ ತಗೊಂಡಾಗ ಒಂದು 88 ವರ್ಷಗಳ ಕಾಲ ಈ ವ್ಯಕ್ತಿಗಳಿಗೆ ಪರಮಾಯುಷ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲ, ಚರಣಫಲ ಹಾಗೂ ಕಂಟಕಗಳ ಒಂದಿಷ್ಟು ವಿಚಾರಗಳು ಈ ಒಂದು ಸಂಚಿಕೆಯಲ್ಲಿ ತಮಗೆಲ್ಲರೂ ಕೂಡ ಗೊತ್ತಾಗ್ತಕ್ಕಂಥದ್ದು. ಇನ್ನು ಮುಂದಿನ ನಕ್ಷತ್ರ ಚಿತ್ತಾ ನಕ್ಷತ್ರ. ಈ ಒಂದು ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ, ಗುಣಸ್ವಭಾವ, ಚರಣಫಲ ಹಾಗೂ ಕಂಟಕಗಳು ಏನು ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ಇಲ್ಲಿಗೆ
ಸಂಪೂರ್ಣ ಮಾಡ್ತಾ ಇದ್ದೀನಿ. ದಯವಿಟ್ಟು ತಮ್ಮ ಮಕ್ಕಳಿಗೆಲ್ಲರೂ ಕೂಡ ಮನೆಯಲ್ಲಿ ತಮ್ಮ ತಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನದ ಬಗ್ಗೆ ಸಂಸ್ಕಾರವನ್ನು ಕೊಡಿ, ಆಚಾರ ವಿಚಾರಗಳನ್ನು ಕಳಿಸಿ. ಸಾಧ್ಯವಾದರೆ ಮಕ್ಕಳ ಕೈಯಲ್ಲಿ ಕೊಡ್ತಕ್ಕಂಥ ಒಂದು ಜಂಗಮವಾಣಿ ಮೊಬೈಲ್ ಅಂತ ಏನು ಕರಿತೀರಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಕೊಡಲೇಬೇಡಿ ಅಂತಲ್ಲ, ಇವತ್ತಿನ ಪ್ರಪಂಚ ತಿರುದು ಮೊಬೈಲ್ ಯುಗ ಅಂತಲೇ ಕರೀತಾರೆ. ಯಾಕಂದರೆ ಈಗಿನ ಇಂಟರ್ನೆಟ್ ವ್ಯವಸ್ಥೆಗಳಲ್ಲಿ ಮಕ್ಕಳಿಗೆ ಟ್ಯೂಷನ್ ಕೂಡ ಫೋನಲ್ಲೇ ಆಗ್ತಾ ಉಂಟು. ನಂಗೆ ಗೊತ್ತಿರೋ ವಿಚಾರ, ತಮಗೆಲ್ಲ ಗೊತ್ತಿರೋ ವಿಚಾರ. ಒಂದು ಟ್ಯೂಷನ್ ಬರಬೇಕು, ಒಂದು ಸ್ಕೂಲಿಂದ ಏನೋ ಬರಬೇಕಂದ್ರೆ ಫೋನಿಗೆ ಬರುತ್ತೆ. ಮಕ್ಕಳಿಗೆ ಅದರಲ್ಲೇ ತೋರಿಸ್ಬೇಕಾಗತ್ತೆ ಕೆಲವೊಂದೆಲ್ಲ, ಒಪ್ಕೊಳ್ತೀನಿ. ಬಟ್ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಜೊತೆಗೆ ಅವರಿಗೆ ಅವರ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ, ಸದೃಢವಾಗಿರ್ತಕ್ಕಂಥ ಬದುಕನ್ನು ಬದುಕಲಿಕ್ಕೆ, ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಬದುಕನ್ನು ಬದುಕಲಿಕ್ಕೆ ಸಾಧ್ಯವಾದರೆ ದಯವಿಟ್ಟು ಅವರಿಗೆ ಭಗವದ್ಗೀತೆ ಬುಕ್ಕನ್ನು ಕೊಡಿ, ಅದರ ಸಾರವನ್ನು ತಿಳಿಸಿ. ಖಂಡಿತವಾಗಲೂ ಅವರಿಗೆ ಆ ಧರ್ಮ ಜಾಗೃತಿ ಇರತಕ್ಕಂಥ, ಧರ್ಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ, ಜೀವನದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳಂಥ ಭಗವದ್ಗೀತೆ ಅವರನ್ನು ಕಾಪಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.